ಗೈಸು ಒಂದು ಎಡಿಟ್ ಇತ್ತು, ಎಡಿಟ್ನ ಮುಗಿಸಿ ಇವಾಗ ಹಂಗೆ ಟಿ ವಿ ನೋಡೋಣ ಅಂತ ಬಂದಿದ್ದೀನಿ. ನೋಡ್ಬೇಕು ಇವಾಗ ಟಿ ವಿ ನೋಡಬೇಕು ಮನ್ಸಾಗ್ತಿದೆ. ಇವತ್ತು ಒಂಚೂರು ಫಿಲಮ್ ನೋಡೋಣ, ಏನಾದರೂ ನೋಡೋಣ ಅಂತ ಅನಿಸ್ತೈತೆ. ನೋಡಬೇಕು. ಅಮ್ಮ ನನಗೆ ನಾಮ ಬೊಟ್ಟಿಡ್ತವ್ರೆ. ಇಡು ಮಮ್ಮಿ, ದೇವರು ನಿನಗೆ ಆಯುಷು ಆರೋಗ್ಯ ಎಲ್ಲ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ಆಶಿಸ್ತೀನಮ್ಮ. ಯಾಕಮ್ಮ ಹೇಳ್ಬಾರ್ದಾ? ಗೈಸು ಇವಾಗ ಟಿವಿ ನೋಡ್ತಾ ಇದ್ದೀವಿ. ಟಿವಿ ಅಯ್ಯಯ್ಯೋ ಮಾ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದೆಂತ ಟಿವಿ ಹಿಂಗಾಯ್ತು? ಓಯ್ ನಾನೇನೋ ಮಾಡಕ್ ಆ ರಿಮೋಟ್ ಅಲ್ಲಮ್ಮ, ರಿಮೋಟ್ ಬೌನ್ಸ್ ಆಗಿ ಇಲ್ಲಿ ಬಿತ್ತು. ಎಲ್ಲಿ? ಹಾ ಬೌನ್ಸ್ ಆಯ್ತಮ್ಮ ಸಡನ್ ಆಗಿದು. ಇದೇನ್ ಗೈಸ್ ಇದು ಸಡನ್ ಆಗಿ ಟಿವಿ ಮುರಿದೋಯ್ತಿದು. ಕೊಡ್ಮ ಇಲ್ಲಿ ಏನನ್ನ ಆಪರೇಟ್ ಮಾಡ್ಬೇಡ. ಹೆಂಗ್ ಹೊಡಿತೀನಿ ಗೊತ್ತಾ ನಿನಗೆ? ಮಾ ನಾನೇನು ಮಾಡಿಲ್ಲ, ಅದು ಬೌನ್ಸ್ ಆಯ್ತು ಅಷ್ಟೇ. ಅದು ನಾನೀಗ ರಿಮೋಟ್ ನಂಗೆ ಇಟ್ಕೊಂಡ ಸಡನ್ ಆಗಿ ಹಿಂಗ ಆಗ್ತಿರೋ ಟೈಮಲ್ಲಿ ಹಿಂಗಂದೆ ಹಿಂಗೆ ಬೌನ್ಸ್ ಆಗ್ಬಿಡ್ತಿದ್ದು. ಗಾಯ್ಸ್ ಇದೆಯಂತ ಇದು ಸಡನ್ ಆಗಿ ರಿಮೋಟ್ ಟಿವಿ ಮೇಲೆ ಬಿದ್ದಿದ ತಕ್ಷಣ ಐ ಮಾ ನಿಜಮ್ಮ, ನಾನು ಅದನ್ನೇ ಸಾಕಾಗಿ ನೋಡ್ತಾ ಇರೋದು. ಬೌನ್ಸ್ ಆಗಿ ಟಿವಿ ಮೇಲೆ ಬಿತ್ತು. ಗೈಸ್ ನಾನು ಯಾವುದೋ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಇಲ್ಲಿ ನೋಡಿದ್ರೆ ಟಿವಿ ನೋಡ್ದಾಯ್ತು. ಈಗ ನಮ್ಮ ಅಪ್ಪಂಗೆ ಏನು ಹೇಳೋದು ನಾನು, ಮಾ ಕಾಲ್ ನೋಡ್ತೈತಿ ದೇವ್ರೆ, ಕಾಲ್ ನೋಡುತ್ತ ಮಾ. ಅಯ್ಯೋ ಏನು ಹೇಳೋದು ಗೊತ್ತಿಲ್ಲ. ಮೊನ್ನೆ ತಾನೇ ಹೊಸ ಟಿವಿ ತಂದಿದ್ದು. ಸುಮ್ನೆ ರಮ್ಮ, ಈಗ ನಾನು ಎದ್ರಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಕಾಲ ಹೇಗೆ ನಡುತ್ತೈತೆ ನನಗೆ. ನನಗೆ ಒಂಥರ ಆಗ್ತೈತೆ ಮಾ. ಇಲ್ಲಮ್ಮ ಅಲ್ಲಿ ಡಿಸ್ಪ್ಲೇ ಮಾ ನಾನು ಏನು ಮಾಡಿದೆ ಗೊತ್ತೇನಮ್ಮ? ಅಯ್ಯೋ ಗೈಸ್ ಏನು ಮಾಡಿದೆ ಗೊತ್ತಾ? ಈ ರಿಮೋಟ್ನ ತಗೊಂಡು ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಹಿಂಗಂದೆ. ಅಯ್ಯಯ್ಯೋ ಶೆಟ್ ಅಯ್ಯೋ ದೇವ್ರೇ, ಛೇ ಇದ್ಯಾವ್ದು ಬಟನ್ ಒತ್ಬಿಟ್ನಲ್ಲ ಗುರು. ಏನ್ ಅನ್ಸ್ತಮ್ಮ ನಿಂಗೆ? ಏನ್ ಅನ್ಸ್ತಮ್ಮ? ಅಲ್ಲೇ ಹೋಯ್ತು, ಅಲ್ಲೇ ಬಿಪಿ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ. ಗೈಸ್ ಇದ್ಯಾವ್ದೋ ಬಡ್ಡಿ ಮಗಂದು ಈ ಬಟನ್ ಒತ್ಬಿಟ್ಟೆ ಗುರು. ಈ ಬಟನ್ ಒತ್ತಿಲ್ಲ ಅಂದಿದ್ರೆ ಇನ್ನೂ ಆಟ ಆಡ್ಸ್ಬೋದಿತ್ತು. ಅಯ್ಯೋ ಶೆಟ್ ಆದ್ರೂ ಒಂದ್ ಸ್ವಲ್ಪ ಅಮ್ಮ ರಿಯಾಕ್ಟ್ ಆದೇ ತಾನೆ. ಅದೇ ಏನ್ ಅನ್ಸ್ತು ನೋಡಿದ ತಕ್ಷಣ? ಭಯ ಆಯ್ತು. ಅಯ್ಯೋ ಹೇಳ್ಬೇಕಂದ್ರೆ ಅದು ಕ್ವಾಲಿಟಿ ಇಲ್ದೇ ಇರೋ ಟಿವಿಗಳು ಏನೋ ಮಾಡವನೆ, ಯಪ್ಪ ಏನ್ ಮಾಡೋದೀಗ ಅನ್ನೋದೊಂದು ಬೇಜಾರೇ ಆಯ್ತು. ಅದು ಆ ಬಟನ್ ಒತ್ಬಿಟ್ಟೆ ಮಾರಾಯ. ಬಟನ್ ಒತ್ತಿಲ್ಲ ಅಂದಿದ್ರೆ ಏನೋ ಒಂದ್ ಮಾಡ್ಬೋದಿತ್ತು. ಆನೆಸ್ಟ್ಲಿ ಅಮ್ಮ ಒಂಚೂರ್ ಆಗಿರೋದು ಪ್ರ್ಯಾಂಕು, ಅಂದ್ರೆ ಒಂಚೂರು ಅಂದ್ರೆ ಭಯ ಒಂಚೂರ್ ಬಂದಿದ್ರು. ನಮ್ಮಪ್ಪ ಏನಾದ್ರು ಇದನ್ನ ಬಂದ್ ನೋಡ್ಬಿಟ್ರ ಅನ್ಕೋ ಮುಗೀತು ನನ್ ಕತೆ, ಮುಗೀತು. ಬಂದಿದ ತಕ್ಷಣ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರು ಇವತ್ತು ಬರಲ್ಲ, ನನ್ನ ಪ್ರಕಾರ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಬಟ್ ಪ್ರ್ಯಾಂಕ್ ಒಂಥರ ಚೆನ್ನಾಗಿತ್ತು, ಸಕ್ಸಸ್ಫುಲ್ ಆಯ್ತು. ಆದ್ರೂ ನಮ್ಮಮ್ಮ ಅದೇನೋ ಗೊತ್ತಿಲ್ಲ, ನಾವು ಮಾಡೋ ಪ್ರ್ಯಾಂಕ್ಗಳೆಲ್ಲ ಫಸ್ಟ್ ನಮ್ಮಮ್ಮ ಇಂದ ಸ್ಟಾರ್ಟ್ ಆಗುತ್ತೆ, ನಮ್ಮಮ್ಮ ರಿಯಾಕ್ಟ್ ಆಗ್ತಾರೆ. ಕಂಗ್ರ್ಯಾಚುಲೇಷನ್ಸ್, ಮತ್ತೊಮ್ಮೆ ಪ್ರ್ಯಾಂಕ್ ಆಗಿದ್ದೀರಾ. ಬಟ್ ಗೈಸ್ ಅದು ಈಗ ನನಗೆ ರಿಗ್ರೆಟ್ ಆಗ್ತೈತೆ. ಆ ಒಂದೇ ಒಂದು ರಿಮೋಟ್ ಅಲ್ಲಿ ಬಟನ್ ಒತ್ತಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ಸ್ಬೋದಿತ್ತು ಗುರು. ಅಯ್ಯೋ ಅಂಡ್ ನಾನು ಇದನ್ನ ಪಾಸ್ ಮಾಡಿಕ್ಬಿಟ್ಟಿದ್ದೆ. ಇದನ್ನ ಪ್ಲೇ ಮಾಡ್ಬೇಕಿತ್ತು, ನಾನು ಪ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಂಡ್ ಈ ರಿಮೋಟ್ ಅಲ್ಲಿ ಸಡನ್ ಈ ರಿಮೋಟ್ ಅಲ್ಲಿ ಪ್ಲೇ ಮಾಡ್ಬಿಟ್ಟು ಆ ರಿಮೋಟ್ ಯೂಸ್ ಮಾಡುತ್ತಾ ಇರ್ಬೇಕು. ನಾನು
ಏನು ಮಾಡೋಕ್ಕಾಗಲ್ಲ. ಬಟ್ ಒಂಚೂರು ಟ್ರೈ ಮಾಡಿದೆ, ಏನೋ ಒಂದು ಲೈಟಾಗಿ ಎದುರ್ಕೊಂಡು ಆಮೇಲೆ ಸೀರಿಯಸ್ ಆಗಿ ತೊಗೊಂಡ್ರು. ಆಮೇಲೆ ಗೊತ್ತಾಗ್ಬಿಡುತ್ತೆ, ಏನಕ್ಕಂದ್ರೆ ಬ್ಯಾಕ್ ಬಂದ್ಬಿಟ್ನಲ್ಲ. ಈಗಲೂ ಇನ್ನೂ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಬಟನಿಂದ ನಾನು ಇಡೀ ಪ್ರ್ಯಾಂಕ್ ಅಲ್ಲ, ಅಮ್ಮಂಗೆ ಬೇಕಾಗಿರೋ ಒಂದೊಂದು ಒಳ್ಳೊಳ್ಳೆ ಕ್ಲಿಪ್ಸ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಗೈಸ್, ನಮ್ಮಮ್ಮ ಮಿಸ್ ಆಗ್ಬಿಟ್ರು. ಒಂಥರ ಬೇಜಾರಾಗ್ತೈತೆ ಗುರು. ನಮ್ಮ ಅಮ್ಮನ ಎಷ್ಟು ಚೆನ್ನಾಗಿ ಆಟಾಡ್ಸ್ಬೋದಿತ್ತು ಅದೊಂದು ಬಟನ್ನು. ಯಾಕಂದರೆ ನಮ್ಮ ಅಮ್ಮಂಗೆ ಗೊತ್ತು ಯೂಟ್ಯೂಬು ಅಂದರೆ ನಾನು ಯಾವಾಗಲೂ ಯೂಟ್ಯೂಬ್ ಪ್ಲೇ ಮಾಡ್ತಿರ್ತೀನಿ, ಈ ಒಂದು ಟಿ ವಿಲಿ ಯೂಟ್ಯೂಬ್ ಪ್ಲೇ ಮಾಡ್ತಾನೆ ಇರ್ತೀನಿ. ಯೂಟ್ಯೂಬ್ ಹೆಂಗೆ ಓಪನ್ ಆಗುತ್ತೆ ಅಂತೆಲ್ಲ ಗೊತ್ತಿರೋ ನಮ್ಮ ಅಮ್ಮಗೆ, ಅದಕ್ಕೋಸ್ಕರ ಕಂಡಿಡ್ಬಿಟ್ರು. ಇಲ್ಲ ಅಂದಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಟಾಡ್ಸ್ಬೋದಿತ್ತು. ಬಟ್ ಏನು ಮಾಡೋಕ್ಕಾಯ್ತೈತೆ, ನನಗೆ ಹೇಳಿದ್ನೇ ಹೇಳ್ತೇನೆ, ನಾವು ಬಟನ್ ಹಿಂಗೆ ಅನ್ನಕ್ಕೆ ಹೋಗ್ಬಿಟ್ಟು ಬೇರೆ ರಿಮೋಟ್ ಯೂಸ್ ಮಾಡಬೇಕಿತ್ತು. ಬಟ್ ಆ ರಿಮೋಟ್ ಯೂಸ್ ಮಾಡ್ಬಿಟ್ಟೆ. ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು ಒಂಥರ. ನನಗೆ ನಿಜವಾಗ್ಲೂ ನಾನು ಪ್ರ್ಯಾಂಕ್ ಮಾಡ್ತಿರೋದು, ಬಟ್ ಆದರೂ ನನಗೆ ಕೈ ಕಾಲು ಶಿವರಿಂಗ್ ಆಗ್ತಿತ್ತು. ಏನಕ್ಕಂದ್ರೆ ಟಿ ವಿ ಬಂದ್ಬಿಟ್ಟು ನಮ್ಮ ಅಪ್ಪಂಗೆ ತುಂಬ ಇಷ್ಟ, ಓಕೆನಾ. ಅದಕ್ಕೆ ನೋಡಿ ನಾನು ಮಾಡ್ತಿರೋದು ಪ್ರ್ಯಾಂಕು, ಆದರೂ ಅದೇನಾದರೂ ಅಲ್ಲೇನೋ ರಿಯಲ್ ಆಗಿ ಆಯಿತು ಅನ್ನೋ ಥರ ಒಂಥರ ಶಿವರಿಂಗ್ ನನಗೆ. ಇಲ್ಲಿ ಗಂಟ್ಲು ಒಂಥರ ನರ್ವಸ್ ಫೀಲು, ಕಾಲು ಶಿವರಿಂಗು. ಏನಕ್ಕಂದ್ರೆ ಈ ರಿಯಲ್ ಆಗೇ ಹೊಡೆದೋಗಿದೆ, ನಮ್ಮಪ್ಪ ರಿಯಲ್ ಆಗಿ ಬೈತಾರೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿತ್ತು. ಸದ್ಯಕ್ಕೆ ಕಂಟ್ರೋಲ್ ಆಗಿದ್ದೀನಿ ಗೈಸ್. ಒಂಥರ ಮಜವಾಯಿತು. ಅಮ್ಮ ಎಕ್ಸ್ಪ್ರೆಷನ್ನು, ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಸೊ ನೆಕ್ಸ್ಟ್ ನಮ್ಮ ಅಪ್ಪ ಬರ್ತಾರೆ. ನಮ್ಮ ಅಪ್ಪ ಈಗ ಬರಲ್ಲ, ಮೇ ಬಿ ಒಂದು ಸ್ವಲ್ಪ ಲೇಟ್ ಬರ್ಬೋದು. ಇಲ್ಲಾಂದ್ರೆ ಇದನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನಿಮಗೆ ತೋರಿಸ್ತೀನಿ, ನೋವರಿ ಗೈಸ್. ಒಂದು 8ನೇ ಅದ್ಭುತ ಏನು ಗೊತ್ತಾ, ನಮ್ಮ ಅಮ್ಮನೇ ರಿಮೋಟ್ ತಗೊಂಡು ಯೂಟ್ಯೂಬ್ನ ಪ್ಲೇ ಮಾಡಿ ನನ್ನ ಬ್ಲಾಗ್ ನೋಡ್ತಾರೆ. ಮಾಮ್ ಕಲ್ತ್ಬಿಟ್ಟೆ ಕಣಮ್ಮ, ಕಲ್ತ್ಬಿಟ್ಟೆ. ನಮ್ಮಪ್ಪ ಕನ್ನಡ ಮೀಡಿಯಂ ಅಂದ್ರೆ 10ನೇ ಕ್ಲಾಸ್ ಓದ್ಸೈತೆ. 10ನೇ ಕ್ಲಾಸ್ ಆದ್ರೂ ಓದಿದೀನಿ, ನನಗೇನು ಅರ್ಥ ಆಗಲ್ವಾ? ನನ್ ಬ್ಲಾಗ್ ಅಲ್ಲ, ಸಾರಿ, ಸಂಧ್ಯಾ ಬ್ಲಾಗ್ ನೋಡ್ತಿರೋದು, ನನ್ ಬ್ಲಾಗ್ ಅಲ್ಲ. ಆದ್ರೂ ನಮ್ಮ ಅಮ್ಮ ಪ್ಲೇ ಮಾಡಿ ನೋಡ್ತಾರಲ್ಲ, ಅದೇ ನನಗೆ ಶಾಕ್ ಆಯ್ತು ಈಗ. ಗೈಸ್, ನಮ್ಮ ಅಪ್ಪ ಬರೋದು 11 ಗಂಟೆ ಆಗುತ್ತಂತೆ. ಇವತ್ತಾಗಲ್ಲ ಸದ್ಯಕ್ಕೆ. ಸೊ ನಾನು ನಾಳೆ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಪಕ್ಕ ನಾವು ಅಪ್ಪಂಗೆ ಒಳ್ಳೆ ಪ್ರ್ಯಾಂಕ್ ಮಾಡ್ತೀನಿ, ನಿಜವಾಗ್ಲೂ ಒಳ್ಳೆ ಪ್ರ್ಯಾಂಕ್ ಮಾಡ್ತೀನಿ. ವೇಟ್ ಮಾಡ್ತೀರಿ ನೀವು, ನೆಕ್ಸ್ಟ್ ಕ್ಲಿಪ್ಗೆ ವೇಟ್ ಮಾಡ್ತೀರಿ ಗೈಸ್. ಸೊ ಇವಾಗ ನಾನು ನೆನ್ನೆ ನಮ್ಮ ಅಮ್ಮಗೆ ಮಾಡಿದೆ, ಇವತ್ತು ನಾನು ಅಪ್ಪಂಗೆ ಮಾಡ್ತಾ ಇದ್ದೀನಿ. ಅಂದರೆ ನೆನ್ನೆದು ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ನನ್ನ ಸಪೋರ್ಟಿಗೆ ಒಂದು ನಮ್ಮ ಅಮ್ಮ ಇದ್ದರೆ, ಇನ್ನೊಂದು ಬುಜ್ಜಿಯವರಮ್ಮ ಇದ್ದಾರೆ, ಭವಿತಾರಮ್ಮ. ಸೊ ನೋಡೋಣ, ಏನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೋ ಗೊತ್ತಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 6:15. ಸೊ ನಮ್ಮ ಅಪ್ಪ ಬರೋಷ್ಟರಲ್ಲಿ ಒಂದು 6:45, 7 ಗಂಟೆ ಹಂಗೆ ಆಗುತ್ತೆ. ನಾನು ಅನ್ಕೊಂಡಿರೋದು ಏನಂದರೆ, ಇನ್ನೇನೋ ಬರ್ತಿದ್ದಂಗೆ ಒಂಚೂರು ಎಲ್ಲ ರೆಡಿ ಮಾಡಿಕೊಂಡು ಏನೋ ಒಂಥರ ಶಾಕ್ ಥರ ಕಾಣಿಸ್ಬೇಕು ನಮ್ಮ ಅಪ್ಪಂಗೆ, ಆ ಥರ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸಿ ಹೆಂಗೆ ಬರುತ್ತೋ ವೀಡಿಯೋ ಗೊತ್ತಿಲ್ಲ. ಬಟ್ ನಾವು ಅಪ್ಪನ ಪ್ರ್ಯಾಂಕ್ ಮಾಡೋಣ. ಎಲ್ಲ ಡಿಪೆಂಡು, ಎಲ್ಲ ನಮ್ಮ ಅಮ್ಮನ ಮೇಲೆ ಇರೋದು. ಅವ್ರು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಅದ್ರ ಮೇಲೆ ಇರೋದು. ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕೇಳಿರೋ 5,000 ರೂಪಾಯಿ ಕೊಡೋಲ್ಲ. ಬೇಡ, ಕರೆಕ್ಟಾಗಿ ಮಾಡಿದ್ರೆ 5,000 ರೂಪಾಯಿ ಕೊಡ್ತೀನಿ. ನಮ್ಮಮ್ಮ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರೆ ನಮ್ಮ ಅಮ್ಮಗೆ 5,000 ರೂಪಾಯಿ ಕೊಡ್ತೀನಿ. ಏನು ಮಾಡ್ತೀಯ, ಏನು ಹೇಳ್ತೀವ? ನಿಜವಾಗ್ಲೂ ಕೊಡ್ತೀನಿ 5,000 ರೂಪಾಯಿ. ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು. ನಾನು ಕೊಡಲ್ಲ. ಈಗಲೇ ಫೋನ್ ಪೇ ಮಾಡ್ಲಾ? ಈಗಲೇ ಫೋನ್ ಪೇ ಮಾಡ್ಲಾ? ಕೊಡ್ತಿದ್ದೆ ಓದಿ ಪಾಪ ಅಂತ ನಮ್ಮ ಅಮ್ಮ ಬೇಡ ಅಂತಾರಂತ ಸುಮ್ಮನೆ ರೆಡಿ ಇರು ಮಮ್ಮಿ. ಸಕ್ಸಸ್ ಆಗಬೇಕು ಈ ಪ್ರ್ಯಾಂಕ್. ನಾವು ಅಪ್ಪಂಗೆ ನೋಡೋ ಪ್ರ್ಯಾಂಕ್ ಸಕ್ಸಸ್ ಆಗಬೇಕು. ಆನೆಸ್ಟ್ಲಿ ಏನಕ್ಕೆ ಅಪ್ಪಂಗೆ ಟಿವಿ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಪ್ರ್ಯಾಂಕ್ ಆಗ್ಬೋದು ನನ್ನ ಪ್ರಕಾರ. ಅಪ್ಪ ಎಷ್ಟು ಗಂಟೆ ಬರ್ತೀಯಾ? ಅದೇ ಮನೆ ಕೆಳಗೆ ಬಂದಾಗ ಫೋನ್ ಮಾಡ್ಬೇಕಂತೆ. ಅಂಗಡಿಲಿ ಅಮ್ಮ ಏನೋ ಹೇಳ್ತದಂತೆ, ತಗೋಬೇಕಂತೆ. ಡಿಮಾರ್ಟ್ ಮನೆ ಕೆಳಗೆ ಬಂದಾಗ ಫೋನ್ ಮಾಡೋದಲ್ಲ, ಫೋನ್ ಮಾಡುವಂತ ಒಂದ್ಸಲ ಹೇಳೋ ಅಮ್ಮ ಅಂತ ನೀರು ಅಂಶ ಇದ್ರು. ಸರಿ ಸರಿ ಏನೋ ಮಾಡು. ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದೀನಿ, ಮತ್ತೆ ನಾನು iPhone 11 ಅಲ್ಲಿ ಒಂದು ಶೂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಪಕ್ಕದ ಮನೆ ಆಂಟಿ ಅವ್ರದ್ದೊಂದು ಕ್ಯಾಮ್ರಾ ಇಡ್ತೀನಿ. 3 ಆ್ಯಂಗಲ್ ಕ್ಯಾಮ್ರಾ ಇಡ್ತಾ ಇದ್ದೀನಿ. ನೋಡೋಣ ಇವಾಗ ಹೆಂಗಾಗುತ್ತೆ ಗೊತ್ತಿಲ್ಲ. ಎಲ್ಲ ಡಿಪೆಂಡ್ ಆನ್ ನಮ್ಮಮ್ಮ ಮತ್ತು ಇವ್ರು ಕಿರ್ಚೋದು. ನಾನು ಸೈಲೆಂಟಾಗಿ ಕೂತಿರ್ತೀನಿ ಒಟ್ಟಿನಲ್ಲಿ ಇವ್ರು ಬೈಬೇಕಷ್ಟೇ ನಮ್ಮಮ್ಮ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಟ್ ಕ್ಯೂರಿಯಾಸಿಟಿ ತಡೆಕಾಯ್ತಿಲ್ಲ. ಇನ್ನೊಂದು 10 ನಿಮಿಷ ಬರ್ತಾರೆ ನಮ್ಮಪ್ಪ. ಸೊ ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪಂಗೆ. ಅದೇನೋ ಒಂಥರ ಕ್ಯೂರಿಯಾಸಿಟಿ, ಗೊತ್ತಿಲ್ಲ. ಒಂದು ಪ್ರ್ಯಾಂಕ್ ಮಾಡೋ ಟೈಮಲ್ಲಿ ಸಖತ್ ಒಳಗಡೆ ಎಕ್ಸೈಟ್ಮೆಂಟ್ ಇರುತ್ತೆ, ಹೆಂಗೆ ಏನು ಅಂತ. ಆಗ್ಲಿಂದ ಬರೀ ಓಡಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟು ಪ್ರಯತ್ನಾರು ಮಾಡ್ತಾ ಇದ್ದೀನಲ್ಲ, ಸಕ್ಸಸ್ ಆಗ್ಬೇಕಷ್ಟೇ. ಏನೋ ಒಂದು ಮಾಡೋಣ ಈಗ. ನಮ್ಮಮ್ಮ ಒಂಚೂರು ನಗ್ಬೇಕಲ್ಲ. ಐತೆ ಅಮ್ಮ, ಈಗಲೇ ನಗ್ತಾ ಇದೆಯಾ? ಹೊಡಿತೀನಿ ಮಮ್ಮಿ ನಕ್ಕಿದ್ರೆ. ಗೈಸ್ ಫೈನಲಿ ಬರ್ತಾರೆ ಮೆಟ್ಲತ್ಕೊಂಡು. ಮೆಟ್ಲತ್ಕೊಂಡ್ ಬರ್ತಾರ. ಅಡಿನಾ ಬಂದ್ರು. ಅಡಿನಾ
ಅವನೇ ಎಸ್ತಿದ್ದು ಲೋಟ ಅದೇನೋ ಮಾಡಕ್ ಹೋಗಿ ಲೋಟ ಎಸ್ತಾನ ನೋಡಲಿ. ಖತಮ್ ನೋಡಿದ್ನ ಅದನ್ನ ನೋಡಿದ್ನಿ ಬಿಡ ಚಿಂತೆ ಮಾಡ್ಬೇಡ. ನೋಡಿದ್ನಿ ಬಿಡ ಸಾಕಲ್ಲ ಏನು ಆಶ್ಚರ್ಯ ಮಾಡ್ಕೊಳ್ಳಲ್ಲ. ನೋಡಿದ್ನಿ ಬಿಡ ಅದು ನಾನು ನನಗೆ ಅಷ್ಟೇ ಬೇಡ. ನಾನು ನೋಡಿದ್ದೀನಿ ಬಿಡ. ಎಷ್ಟು ಅಯ್ಯಯ್ಯೋ ಹೌ ಇಟ್ ಈಸ್ ಪಾಸಿಬಲ್? ಹೌ ಇಟ್ ಈಸ್? ಇದು ಓವರ್ ಆಕ್ಟಿಂಗ್ ನೋಡಿಲಿ. 2 ರೂಪಾಯಿ ಆಕ್ಟಿಂಗ್ ಮಾಡಿದ್ದೆ ಇದು ಗೈಸ್. ಇಲ್ಲ ಎಲ್ಲಿ ಗೊತ್ತಾಗುತ್ತೆ? ಛೇ ಮಿಸ್ ಆಯ್ತು. ನೋಡಿದ್ದ ಹೆಂಗ್ ಗೊತ್ತಾಯ್ತು? ನೋಡಿದ್ದೆ ಇಲ್ಲ ನಾನು ನೋಡಿದ್ದೆ. ಇದು ಫ್ರಾಂಕ್ ಈ ತರ ಮಾಡಿದ್ದು. ಅರ್ಧ ಗಂಟೆಯಿಂದ ಕಷ್ಟಪಟ್ಟಿದ್ ವ್ಯರ್ಥ ಆಗ್ಬಿಡ್ತಾರೆ ಗುರು. ನನಗೆ ಏನ್ ಅನ್ಸ್ತು ಅಂದ್ರೆ ನಮ್ಮ ಅಮ್ಮ ಹೆವಿ ಓವರ್ ಆಕ್ಟಿಂಗ್ ಮಾಡ್ಬಿಟ್ರೆ ನೋಡ್ಕೊಂಡ್ಬಿಟ್ಟೆ. ಪ್ರ್ಯಾಂಕ್ ಆಗ್ಬೇಕಿತ್ತು. ಪಾಪ ನೀನ್ ಪ್ರ್ಯಾಂಕ್ ಆಗ್ತೇ ಅಂತ ಅನ್ಕೊಂಡ್ರೆ ಸರಿ. ಇವಾಗ ರೀಕ್ರಿಯೇಟ್ ಮಾಡೋಣ. ಸುಮ್ನೆ ರೀಕ್ರಿಯೇಟ್ ಡ್ಯಾಡಿ, ಸುಮ್ನೆ ರೀಕ್ರಿಯೇಟ್. ಇಲ್ಲ ಏನ್ ಗೊತ್ತೇ, ಎದ್ರಕೋ ಬಂದ್ಬಿಟ್ಟು ನನಗೆ ಒಂದ್ ಏಟ್ ಪಡಿ. ನನ್ಗೆ ಬಂದೆ ಬಂದ್ಬಿಟ್ಟು ನನ್ಗೆ ಒಂದ್ ಏಟ್ ಹೇಳು. ಡ್ಯಾಡಿ ಸುಮ್ನೆ ಟ್ರಯಲ್. ಸುಮ್ನೆ ಅಲ್ಲಿಂದ ಬಂದ್ಬಿಟ್ಟು ಏನ್ ಟಿವಿ ಹೊಡೆದಾಗ್ತಾ ಅಂದ್ಬಿಟ್ಟು ಇದು ಈಗ ಸ್ಕ್ರಿಪ್ಟೆಡ್ ಮಾಡೋಣ ಇದು ಅಂತ. ನನಗೆ ಭಯ ಆಗಿದ್ ನಿಜ ಹೇಳಿದೆ ನಾನು. ನಿಮ್ ಸೌಂಡ್ ಎಲ್ಲ ಬಂತಲ್ಲ, ಭಯ ಆಗಿದ್ ನಿಜ. ಟಿವಿ ಅಂತ ಗೊತ್ತಿಲ್ಲ, ಎಲ್ಲೋ ಏನೋ ಬೀಳಿಸ್ಬಿಟ್ರೆ ಗ್ಲಾಸ್ ಗೀಸ್ ಹೊಡೆದಾಯ್ತು. ಭಯ ಆಯ್ತು ಏನ್ ಮಾಡ್ಕೊಂಡು ಅಂತ. ನೋಡಿದ ತಕ್ಷಣ ನನಗೆ ಟಿವಿ ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಪ್ರ್ಯಾಂಕ್ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲ ಪ್ರ್ಯಾಂಕ್ ಮಾಡಿ ಎಚ್ಚರಿಕೆ ಆಗ್ಬಿಟ್ಟಾರೆ. ಈಗ ಒಂದು ಸ್ಕ್ರಿಪ್ಟೆಡ್ ಅಷ್ಟೇ. ಈಗ ಅಲ್ಲಿಂದ ಬತ್ಯ ಶಾಕ್ ಆಗ್ಬಿಟ್ಟು ನೀನ್ ನನಗೆ ಒಡೆ ತರನೇ ಬರ್ಬೇಕು. ಈಗ ಹೊಡೆದ್ಬಿಡ್ಬೇಕಾರೆ ಒಂದ್ 2 ಡೇಟ್ ಹೊಡೆದ್ಬಿಡ್ಬೇಕಾರೆ. ಓಕೆನಾ? ಒಂದ್ 2 ಡೇಟ್ ಹೊಡೆದ್ಬಿಡು ಗೈಸ್. ಇದು ಸ್ಕ್ರಿಪ್ಟೆಡ್. ಮಾವ್ ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಲ್ಲಮ್ಮ. ಅದಕ್ಕೆ 10 ರೂಪಾಯಿ ಆಕ್ಟಿಂಗ್ ಮಾಡ್ಬೇಕಂತ ಹೇಳಿರೋದು. ಅಪ್ಪ ಮಮ್ಮಿ ಜಾಸ್ತಿ ಆಕ್ಟಿಂಗ್ ಮಾಡ್ಲಿಲ್ವಾ? ಮಮ್ಮಿದಂತೂ ಮಮ್ಮಿ ಅದು ಆಕ್ಟಿಂಗ್ ನೋಡೇ ಗೊತ್ತಾಗೋಯ್ತದೆ ಪ್ರ್ಯಾಂಕ್ ಮಾಡ್ತಾರೆ. ಏನಮ್ಮ ನಾನು ಏನೋ ಸುದ್ದಿ ಅಂದೆ. ನಮ್ಮ ಫ್ಯಾಮಿಲಿ ಈಗ ಆಕ್ಟಿಂಗ್ ನೋಡಿ ಒಳ್ಳೊಳ್ಳೆ ಆಕ್ಟಿಂಗ್ ಮಾಡ್ತಾರೆ. ಈಗ ಇರೋ ನಿಮ್ ಸ್ಟಡಿನಾ ರೆಡಿ ಸ್ಟಾರ್ಟ್. ಏನಾಯ್ತು ನಿನಗೆ? ಟಿವಿ ಹೊಡೆದಾಕಿದ್ಯಲ್ಲ. ಮಹೇಂದ್ರ ಬಾಹುಬಲಿ ಒಂದೊಂದು ಮುತ್ತು ಕಡೆ. ಏನ್ ಮಾಡಿದ್ ನಾನು? ಅಯ್ಯೋ ಲೋಟ ಎಸದ್ನಪ್ಪ, ನನಗ್ ಗೊತ್ತಿಲ್ಲ. ಲೋಟದಿಂದ ಹಿಂಗ ಆಗೋಯ್ತು. ಏನೋ ಮಾಡ್ಕೊಂಡ್ಬಿಟ್ಟು ನನಗೆ ತಂದ್ಕೊಡು. ತಂದಿನ 15 ಸಾವಿರ ಇಲ್ಲ ಲೋಟ ಆಗ್ತಾ ಅಂತೀಯ. ಇದು ನಮ್ಮ ಫ್ಯಾಮಿಲಿ ಆಕ್ಟಿಂಗ್. ಈಗ ಸ್ಕ್ರಿಪ್ಟೆಡ್. ಏನ್ ಆಕ್ಟಿಂಗ್ ಮಾಡ್ದಮ್ಮ? ಕಂಗ್ರಾಚುಲೇಷನ್. ಸೂಪರ್ ಅಮ್ಮ. ಸೂಪರ್ ಆಕ್ಟಿಂಗು. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗು. ನೆಕ್ಸ್ಟ್ ಲೆವೆಲ್. ನಮ್ಮ ಮನೇಲಿ ನಾನು ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದ್ರೆ 7 ಸಲ ಯೋಚನೆ ಮಾಡಿ ಮಾಡಬೇಕು. ಎಲ್ಲರಿಗೂ ಗೊತ್ತು ನಾನು ಏನಾರು ಒಂದು ಮಾಡ್ತಿರ್ತೀನಿ ಅಂದ್ಬಿಟ್ಟು. ಯಾರು ಒಬ್ಬೊಬ್ರು ಪ್ರ್ಯಾಂಕ್ ಆಗಿಲ್ಲ. ಅಪ್ಪ ಮಮ್ಮಿ ಆಯ್ತು ಒಂಚೂರು ಮಮ್ಮಿ ಆಯ್ತು. ಅದು ಗ್ಲಾಸ್ ರಿಬ್ಬೌಂಡ್ ಆಗಿರೋದಕ್ಕೆ ಅಮ್ಮ. ಕರೆಕ್ಟು ಗೈಸ್. ಈ ಒಂದು ಪ್ರ್ಯಾಂಕ್ ನ ಊರಲ್ಲಿ ಮಾಡ್ಬೇಕು. ದೊಡ್ಡಪ್ಪ ಅವ್ರಿಗೆ ಮಾಡ್ಬಿಟ್ರೆ ಸಾಕತ್ತು ಒಳ್ಳೊಳ್ಳೆ ಬೈಗಳು ಬರ್ತವೆ. ಅಂಡ್ ಏನೋ ಒಂದು ಪ್ರಯತ್ನ ಮಾಡಿದ್ವಿ. ನಿಮ್ಗೆ ಖುಷಿ ಆಯ್ತು ಅನ್ಕೋತೀನಿ. ಖುಷಿ ಆಗಿರ್ಲೇಬೇಕು, ಆಗೋವರೆಗೂ ನಾನು ಬಿಡಲ್ಲ. ಇಲ್ಲಿಗೆ ಈ ಪ್ರ್ಯಾಂಕ್ ವಿಡಿಯೋ ಮುಗ್ದೋಗಿದೆ. ನಮ್ಮಮ್ಮ ಒಂಚೂರು ರಿಯಾಕ್ಟ್ ಆದ್ರು, ಬಟ್ ನಮ್ಮಪ್ಪ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ರು ನೋಡಿದ್ದೀನಂತ ಬೇರೆ ಹೇಳ್ಬಿಟ್ರು. ಸೊ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಇಲ್ಲಿ ಪರವಾಗಿಲ್ಲ, ನಾವು ಅವಾಗ ಒಂದೊಂದು ಜಲಕ್ ತೋರಿಸ್ತಾ ಇರಬೇಕು. ಬಟ್ ಇನ್ನೊಂದು ಹೈ ಲೆವೆಲ್ ಒಂದು ಇದಿದೆ, ಅದನ್ನ ಟ್ರೈ ಮಾಡ್ತೀನಿ ಸೊ ಫರ್ದರ್ ಡೇಸ್ ಅಲ್ಲಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.